ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ವಸಿಷ್ಠ ಪಾಟೀಲ್ ಮಾತಾಡೋದು. ಪ್ರೀತಿ ವೀಕ್ಷಕರೇ, ಇವತ್ತು ನಿಮಗೆ ತಿಳಿಸ್ಕೊಡೋ ಒಂದು ವಿಷಯವೇನೆಂದರೆ, ಇವತ್ತು ಮನೆ ಅಂದಮೇಲೆ ಒಂದು ದೇವ್ರ ಕೋಣೆ ಇರಲೇಬೇಕು, ಪೂಜಾ ರೂಮ್ ಅಂತ ಇರಲೇಬೇಕು. ಪೂಜಾ ರೂಮು ಯಾವ ಜಾಗದಲ್ಲಿ ಬರಬೇಕು, ಯಾವ ಪ್ಲೇಸಲ್ಲಿ ಬರಬೇಕು, ಎಲ್ಲಿ ಬರಬಾರ್ದು, ಎಲ್ಲಿ ಬಂದರೆ ಏನು ತೊಂದರೆಗಳಾಗ್ತವೆ ಅನ್ನೋದನ್ನ ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಸಿಷ್ಠ ವಾಸ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಆದಷ್ಟು ತುಂಬ ಜನಗಳಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಒಂದು ಡೀಟೇಲ್ ಆಗಿ ಒಂದು ನಾಲೆಜ್ ಬರುತ್ತೆ. ಪ್ರೀತಿಯ ವೀಕ್ಷಕರೇ, ಒಂದು 30-40 ಆಗಲಿ, ಒಂದು 60-40 ಆಗಲಿ, ಒಂದು ಸೈಟು ಅಂತ ತೊಗೊಂಡ್ಮೇಲೆ ದೇವರ ಕೋಣೆ, ದೇವ್ರ ಪೂಜಾ ರೂಮು ಮೇನ್ ಎಲ್ಲಿ ಬರಬೇಕು ಅಂತಂದರೆ, ಫಸ್ಟ್ ಬೆಸ್ಟ್ ಪಾರ್ಟ್ ಅಂದರೆ ನಾರ್ತ್ ಈಸ್ಟು. ಈ ನಾರ್ತ್ ಈಸ್ಟಲ್ಲಿ ಪೂಜಾ ರೂಮ್ ಬರೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ತುಂಬ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಇರುತ್ತೆ. ನಿಮ್ಗೆ ಒಂದು ಕಾಸ್ಮಿಕ್ ಎನರ್ಜಿ ಆಗಲಿ, ಒಂದು ದೈವಾನುಗ್ರಹ ಆಗಲಿ, ಒಂದು ದೇವರ ಒಂದು ಇದು ಆಗಲಿ, ಅಥವಾ ಮನೇಲಿ ಎಲ್ಲರಿಗೂ ಭಕ್ತಿ ಭಾವ ಸ್ವಲ್ಪ ಹೆಚ್ಚಿಗೆ ಬರೋ ಥರ ಬರುತ್ತೆ. ಮತ್ತು ಇನ್ನೊಂದು ಬೆಸ್ಟ್ ಪ್ಲೇಸ್ ಯಾವುದಪ್ಪ ಅಂದರೆ, ಈಸ್ಟಲ್ಲೂ ನೀವು ದೇವ್ರ ಪೂಜಾ ರೂಮು ಮಾಡ್ಕೋಬೋದು. ಪೂಜಾ ರೂಮ್ ಮಾಡೋದ್ರಿಂದ ತುಂಬ ಒಳ್ಳೆಯದು, ಈಸ್ಟಲ್ಲೂ ಮಾಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಈ ನಾರ್ತ್ ಈಸ್ಟು ಮತ್ತು ಈಸ್ಟು ಬಿಟ್ಟರೆ ಮತ್ತು ಇನ್ನೊಂದು ಬೆಸ್ಟ್ ಪ್ಲೇಸ್ ಅಪ್ಪ ಅಂತಂದರೆ ನಾರ್ತಲ್ಲೂ ಕೂಡ ನೀವು ಪೂಜಾ ರೂಮ್ನ ಮಾಡ್ಕೋಬಹುದು. ಅಲ್ಲಿ ಮಾಡ್ಕೊಂಡ್ರು ನಿಮಗೆ ಏನು ತೊಂದರೆ ಇಲ್ಲ, ನಿಮ್ಗೊಂದು ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮ್ಗೊಂದು ಯಾವುದೇ ಕಾಡಾಟ ಆಗಲಿ, ಒಂದು ನೆಗೆಟಿವ್ ಎನರ್ಜಿ ಆಗಲಿ, ಒಂದು ಏನೋ ಕಿರಿಕಿರಿ ಮನೇಲಿ ಏಳಿಗೆ ಆಗಲಿ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಆಗುತ್ತೆ. ಈ ಮೂರು ಜಾಗ ತುಂಬ ಒಳ್ಳೆ ಬೆಸ್ಟ್ ಪ್ಲೇಸು. ಈ ಮೂರು ಜಾಗದಲ್ಲಿ ನೀವು ಪೂಜಾ ರೂಮ್ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಇನ್ನು ಎಲ್ಲಿ ಮಾಡಬಾರ್ದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ವೀಕ್ಷಕರೇ, ಇದು ಅಗ್ನಿ ಮೂಲೆಯಲ್ಲಿ ನಾವು ಪೂಜಾ ರೂಮ್ ಮಾಡಕ್ ಹೋಗ್ಬಾರ್ದು. ಅಗ್ನಿ ರೂಮಲ್ಲಿ ಮಾಡೋದ್ರಿಂದ ನಿಮಗೆ ತುಂಬ ಹೊಡೆತ ಬೀಳುತ್ತೆ. ಮತ್ತೆ ನಿಮಗೆ ಏಳಿಗೆ ಆಗಲ್ಲ, ಫೈನಾನ್ಷಿಯಲ್ ಇಶ್ಯೂ ಆಗಲಿ, ಹೆಲ್ತ್ ಇಶ್ಯೂ ಆಗಲಿ, ಎಲ್ಲ ರೀತಿಯಿಂದ ಪ್ರಾಬ್ಲಮ್ಸ್ ಬರುತ್ತೆ. ಅದು ಬಿಟ್ಬಿಟ್ರೆ ಮತ್ತೆ ಸೌತ್ ಪಾರ್ಟಲ್ಲೂ ನೀವು ಮಾಡಕ್ ಹೋಗ್ಬಾರ್ದು. ಸೌತ್ ಪಾರ್ಟಲ್ಲೂ ಮಾಡೋದ್ರಿಂದ ನಿಮಗೆ ತುಂಬಾ ಕಷ್ಟಗಳು ಬರ್ತವೆ. ಸೌತಲ್ಲಿ ಯಾವತ್ತೂ ಪೂಜಾ ರೂಮ್ ಬರಬಾರ್ದು. ಸೌತ್ ಆಗಲಿ, ಸೌತ್ ವೆಸ್ಟ್ ಆಗಲಿ, ಇಲ್ಲಿ ಯಾವತ್ತೂ ಪೂಜಾ ರೂಮ್ ಬರಬಾರ್ದು. ಮತ್ತೆ ಇದು ಬಿಟ್ಬಿಟ್ರೆ ಇನ್ನು ನೆಕ್ಸ್ಟ್ ಬರೋದು ನಾರ್ತ್ ವೆಸ್ಟಲ್ಲೂ ಪೂಜೆ ರೂಮ್ನ ಬರಬಾರ್ದು. ನಾರ್ತ್ ವೆಸ್ಟಲ್ಲಿ ಬಂದ್ರೂ ತೊಂದರೆನೆ. ಅದು ಬಿಟ್ಬಿಟ್ರೆ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ವೆಸ್ಟಲ್ಲೂ ಪೂಜೆ ರೂಮು ಬರಬಾರ್ದು. ಅಲ್ಲಿ ಬಂದರೂ ನಿಮಗೆ ತುಂಬ ತೊಂದರೆ, ತುಂಬ ಕಾಡಾಟಗಳು ಶುರುವಾಗ್ತವೆ. ಮತ್ತೆ ಕೆಲವೊಬ್ರು ಏನು ಮಾಡ್ತಾರೆ, ಬ್ರಹ್ಮಸ್ಥಾನದಲ್ಲಿ ಮಾಡಿದ್ರೆ, ಮನೆಯ ಸೆಂಟ್ರ್ ಪ್ಲೇಸಲ್ಲಿ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಯೋಚನೆ ಮಾಡ್ತಾರೆ. ವೀಕ್ಷಕರೇ, ಆ ಥರನೂ ಮಾಡಕ್ಕೆ ಹೋಗ್ಬಾರ್ದು. ಈ ಬ್ರಹ್ಮಸ್ಥಾನದಲ್ಲೂ ನಾವು ಪೂಜಾ ರೂಮ್ಗಳನ್ನ ಮಾಡಬಾರ್ದು. ಮತ್ತು ಪೂಜಾ ರೂಮ್ಗಳು ಈ ಒಂದು ಸೈಟು ಅಂತ ತಗೊಂಡ್ಮೇಲೆ ಎಲ್ಲಿ ಮಾಡಬೇಕು, ಎಲ್ಲಿ ಮಾಡ್ಬಾರ್ದು ಅನ್ನೋದು ನಿಮ್ಗೆ ಗೊತ್ತಾಯಿತು. ಮತ್ತು ವೀಕ್ಷಕರೇ, ಪೂಜಾ ರೂಮು ಯಾವಾಗಲೂ ಮೆಟ್ಲು ಕೆಳಗಡೆ ಮಾಡಬಾರ್ದು. ಮೆಟ್ಲು ಕೆಳಗಡೆ ಮಾಡೋದ್ರಿಂದ ಅದು ಒಂಥರ ನೆಗೆಟಿವ್ ಎನರ್ಜಿನೇ ಫಾರ್ಮೇಷನ್ ಆಗುತ್ತೆ. ಮತ್ತು ಇದು ಪೂಜಾ ರೂಮು ಟಾಯ್ಲೆಟ್ ಅಕ್ಕಪಕ್ಕ ಇರಬಾರ್ದು. ಟಾಯ್ಲೆಟ್ ಅಕ್ಕಪಕ್ಕ ಅಥವಾ ಟಾಯ್ಲೆಟ್ ಗೋಡೆಗೆ ಪೂಜಾ ರೂಮ್ ಕನೆಕ್ಟ್ ಆಗೋದು, ಈ ಥರ ಮಾಡೋದ್ರಿಂದನೂ ತುಂಬ ದೈವಾನುಗ್ರಹ ಇರೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಪೂಜಾ ರೂಮು ಅಡುಗೆ ಮನೆ ಒಳಗಡೆ ಇರಬಾರ್ದು. ಅಡುಗೆ ಮನೆ ಒಳಗಡೆ ಇದ್ದರೆ ಅದು ತುಂಬ ಡೇಂಜರು. ಅಡುಗೆ ಮನೆ ಒಳಗಡೆ ಗ್ಯಾಸ್ ಸ್ಟವ್ ಆಪೋಸಿಟ್ ಆಗಿ ಪೂಜಾ ರೂಮ್ ಇರಬಾರ್ದು. ಅಲ್ಲಿಟ್ಟರು ತುಂಬ ಕೆಟ್ಟ ಎನರ್ಜಿಗಳು ಬರ್ತವೆ. ಮತ್ತು ಏಳಿಗೆ ಆಗಲ್ಲ, ಹೆಲ್ತ್ ಇಶ್ಯೂ ಬರುತ್ತೆ, ಮತ್ತು ತುಂಬ ತೊಂದರೆಗಳಾಗ್ತವೆ. ಮತ್ತು ದೇವರ ಮನೆಯಲ್ಲಿ ದೇವರ ರೂಮಲ್ಲಿ ವಿಗ್ರಹಗಳು ಆಪೋಸಿಟ್ ಇಡಬಾರ್ದು. ಯಾವಾಗಲೂ ಒಂದು ವಿಗ್ರಹ ಆಗಲಿ, ಒಂದು ಫೋಟೋ ಆಗಲಿ ಆಪೋಸಿಟ್ ಇಡಬಾರ್ದು. ಆಪೋಸಿಟ್ ಇಡೋದ್ರಿಂದನೂ ಅದು ತುಂಬ ಕೆಟ್ಟದ್ದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಒಡೆದ ವಿಗ್ರಹಗಳು ಇಡಬಾರ್ದು. ದೇವ್ರ ಕೋಣೆಯಲ್ಲಿ ಯಾವತ್ತೂ ಒಡೆದ ವಿಗ್ರಹಗಳನ್ನ ಇಡಬಾರ್ದು. ವಿಗ್ರಹಗಳಾಗಲಿ, ಫೋಟೋಗಳಾಗಲಿ ಯಾವುದು ಇಡಬಾರ್ದು. ಮತ್ತು ದೇವರ ಕೋಣೆಗೆ ನಾರ್ತಿಂದ ಒಂದು ಸೂರ್ಯನ ಬೆಳಕು ಬರೋ ಥರ ನಾವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ದೇವರ ಕೋಣೆಗೆ ಯಾವತ್ತೂ ಕಿಟಕಿ ಬರಬಾರ್ದು. ಕಿಟಕಿ ಬಂದ್ರೂ ಡೇಂಜರು. ಮತ್ತು ದೇವರ ಕೋಣೆಗೆ ನೀವು ಯಾವತ್ತೂ 2 ಡೋರ್ ಇರಬೇಕು, ಒಂದೇ ಡೋರ್ ಮಾಡಬಾರ್ದು. 2 ಡೋರು ಕಟ್ಟಿಗೆದೇ ಮಾಡಬೇಕು. 2 ಡೋರ್ ಮಾಡೋದ್ರಿಂದನೂ ತುಂಬ ಒಳ್ಳೆಯದು. ಮತ್ತು ದೇವರ ಕೋಣೆಯಲ್ಲಿ ನಾನ್ ರಿಲಿಜಿಯಸ್ ಬುಕ್ ಇಡಬಾರ್ದು. ನಾನ್ ರಿಲಿಜಿಯಸ್ ಬುಕ್ ಅಂದರೆ ಈ ಭಗವದ್ಗೀತೆ, ದೇವ್ರಿಗೆ ಸಂಬಂಧಪಟ್ಟ ಆ ಥರ ಬುಕ್ಗಳು, ಐಟಮ್ಸ್ಗಳು ಇಡ್ಬೋದು. ಬಟ್ ಏನಪ್ಪ ಅಂತಂದರೆ, ಬೇರೆ ಏನೋ ದೇವ್ರಿಗೆ ಸಂಬಂಧಪಟ್ಟಿಲ್ಲಾರ್ದ ಬುಕ್ಗಳಾಗಲಿ, ಐಟಮ್ಸ್ಗಳಾಗಲಿ ಅದರಲ್ಲಿ ಇಡಬಾರ್ದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ದೇವರ ಕೋಣೆ ಯಾವಾಗಲೂ 7 ಫೀಟ್ ಹೈಟ್ಗಿಂತ ಜಾಸ್ತಿ ಮಾಡಬಾರ್ದು. 7 ಫೀಟ್ ಹೈಟ್ ಕೆಳಗಡೆ ಇರಬೇಕು. ದೇವರ ಮನೆ ಮೇಲೆ, ದೇವ್ರ ಮನೆ ಮೋಲ್ಡ್ ಇರುತ್ತಲ್ಲ, ಆ ಮೋಲ್ಡ್ ಮೇಲೆ ಯಾವುದೇ ವಸ್ತುಗಳಾಗಲಿ, ಏನೇ ಭಾರದ ವಸ್ತುಗಳಾಗಲಿ, ಯಾವುದೇ ವಸ್ತುಗಳನ್ನ ಇಡಕ್ಕೆ ಹೋಗ್ಬಾರ್ದು.
ಮತ್ತು ದೇವರ ಕಟ್ಟೆ ಜಸ್ಟ್ ಒಂದೇ 1 ಫೀಟ್ ಇರಬೇಕು. ದೇವರ ಕಟ್ಟೆಯನ್ನು ಮಾಡ್ತಿರಲ್ಲ, ಒಳಗಡೆ ಸ್ಲ್ಯಾಬ್ ಹಾಕಿ 1 ಫೀಟ್ ಹೈಟ್ ಇರಬೇಕು. 1 ಫೀಟ್ ಹೈಟ್ ಇದ್ರೆ ಸಾಕು. ಜಾಸ್ತಿ ಹೈಟ್ ಮಾಡಿದ್ರೆ ತುಂಬ ಡೇಂಜರು. ಯಾಕಂದರೆ ಈ ನಾರ್ತ್ ಈಸ್ಟಲ್ಲಿ ಹೈಟ್ ಇರಬಾರ್ದು. ಅದ್ರ ಸಲುವಾಗಿ ಮ್ಯಾಕ್ಸಿಮಮ್ 1 ಫೀಟು ಹೈಟ್ ಇರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂತಂದರೆ, ದೇವರ ಕೋಣೆಯಲ್ಲಿ ಯಾವ ಕಲರ್ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ದೇವರ ಕೋಣೆಯಲ್ಲಿ ಜಾಸ್ತಿ ವೈಟ್ ಕಲರ್ ಯೂಸ್ ಮಾಡಿ. ದೇವ್ರ ಕೋಣೆಯಲ್ಲಿ ಪೂರ್ತಿ ವೈಟ್ ಕಲರ್ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯ ಒಂದು ದೈವಾನುಗ್ರಹ ಇರುತ್ತೆ. ದೇವ್ರ ಮೇಲೆ ಒಂದು ಭಕ್ತಿ ಜಾಸ್ತಿ ಇರುತ್ತೆ. ಮನೆಯಲ್ಲಿ ಎಲ್ರಿಗೂ ದೇವ್ರ ಮೇಲೆ ಒಂದು ಭಯ ಭಕ್ತಿ ಇಂದ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಯಾವ ಕಲರ್ ಇರಬಾರ್ದು ಅಂತಂದರೆ, ಬ್ಲ್ಯಾಕು ಮತ್ತು ಬ್ಲೂ ಕಲರ್ ಇರಬಾರ್ದು. ಈ ಬ್ಲ್ಯಾಕು ಬ್ಲೂ ಕಲರ್ ಇರೋದ್ರಿಂದ ಮನೆಯಲ್ಲಿ ಫುಲ್ಲು ನೆಗೆಟಿವ್ ಎನರ್ಜಿ ಫಾರ್ಮೇಷನ್ ಆಗುತ್ತೆ. ಸೊ ಹಿಂಗಾಗಿ ಬ್ಲ್ಯಾಕು ಬ್ಲೂ ಕಲರ್ ಇರೋಕ್ಕೆ ಹೋಗಬಾರ್ದು. ವೀಕ್ಷಕರೇ, ಇದೆಲ್ಲ ದೇವರ ಕೋಣೆದು ಅಲ್ಲಿ ಏನಿರಬೇಕು, ಯಾವ ಥರ ಇರಬೇಕು ಅಂತ ಎಲ್ಲ ಕ್ಲಿಯರಾಗಿ ಹೇಳಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ರೆಮಿಡಿ ಸ್ಪಾಟ್ ಹೇಳ್ತೀನಿ. ಈಗ ದೇವ್ರ ಕೋಣೆ ಕೆಲವೊಬ್ಬರು ಬ್ರಹ್ಮಸ್ಥಾನದಲ್ಲಿ ಕಟ್ಟಿರ್ತಾರೆ, ಕೆಲವೊಬ್ಬರು ಅಗ್ನಿ ಇದರಲ್ಲಿ ಕಟ್ಟಿರ್ತಾರೆ, ಕೆಲವೊಬ್ಬರು ದಕ್ಷಿಣದಲ್ಲಿ ಕಟ್ಟಿರ್ತಾರೆ, ಕೆಲವೊಬ್ಬರು ವೆಸ್ಟ್ ಎಲ್ಲೋ ಕಟ್ಟಿರ್ತಾರೆ. ಇವಾಗ ನಾವೇನು ಮಾಡೋದು, ಸಾರಿ ಕಟ್ಟಿದ್ದೀವಿ ಅಂತಂದರೆ ಆವಾಗ ನೀವೇನು ಮಾಡಬೇಕಾಗಿಲ್ಲ. ಒಂದು ಕಾಪರ್ ಪಿರಮಿಡ್ ತೊಗೊಂಡು ನಾರ್ತ್ ಈಸ್ಟ್ ಪಾರ್ಟ್, ಈ ನಾರ್ತ್ ಈಸ್ಟ್ ಪಾರ್ಟ್ ಇರುತ್ತಲ್ಲ, ಈ ನಾರ್ತ್ ಈಸ್ಟ್ ಪಾರ್ಟ್ ಅಂತಂದರೆ ಈಸ್ಟು ನಾರ್ತು, ಈ ದೇವ್ರ ಕೋಣೆ ಇದು. ದೇವ್ರ ಕೋಣೆ ಈ ಈಸ್ಟು ನಾರ್ತಲ್ಲಿ ಇಲ್ಲೊಂದು ಕಾಪರ್ ಪಿರಮಿಡ್ ಹಾಕೋಬೋದು. ಒಂದು ಕಾಪರ್ ಪಿರಮಿಡ್ 0 ಡಿಗ್ರಿ, ನಾರ್ತ್ ಸೌತ್ ಆಕ್ಸಿಸ್ ಅಲ್ಲಿ 0 ಡಿಗ್ರಿಯಲ್ಲಿ ಒಂದು ಕಾಪರ್ ಪಿರಮಿಡ್ ಇರೋದ್ರಿಂದ ಇಲ್ಲೆಲ್ಲಾದರೂ ನಿಮಗೆ ದೇವರ ಕೋಣೆಗಳು ನೆಗೆಟಿವ್ ಜಾಗದಲ್ಲಿ ಬಂದಿದ್ದಿದ್ರೆ ಆ ಕಾಪರ್ ಪಿರಮಿಡ್ ಹಾಕೋದ್ರಿಂದ ನಿಮಗೆ ಅದನ್ನ ಒಂದು ಅಲ್ಲಿ ಬರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿನ ಅದು ಬ್ಯಾಲೆನ್ಸ್ ಮಾಡುತ್ತೆ. ಕಾಪರ್ ಪಿರಮಿಡ್ ಹಾಕ್ಬೋದು. ಮತ್ತು ಶ್ರೀಯಂತ್ರನೂ ಇಡ್ಬೋದು. ಮನೆಯಲ್ಲಿ ದೇವ್ರ ಕೋಣೆ ಒಳಗಡೆ ಶ್ರೀಯಂತ್ರ ಅಂತ ಇರುತ್ತೆ. ನೀವು ಗೂಗಲಲ್ಲಿ ಇದರಲ್ಲಿ ಸರ್ಚ್ ಮಾಡಿ ಸಿಗ್ತವೆ. ಶ್ರೀಯಂತ್ರನೂ ಹಾಕೋಬಹುದು. ಮತ್ತು ಕ್ರಿಸ್ಟಲ್ ಲೋಟಸ್ ಅಂತ ಇರುತ್ತೆ. ಕ್ರಿಸ್ಟಲ್ ಲೋಟಸ್ಸು ಇದೇ ನಾರ್ತ್ ಈಸ್ಟಲ್ಲಿ ಕ್ರಿಸ್ಟಲ್ ಲೋಟಸ್ಸು, ದೇವ್ರ ಕೋಣೆ ನಾರ್ತ್ ಈಸ್ಟಲ್ಲಿ ಕ್ರಿಸ್ಟಲ್ ಲೋಟಸ್ ಇರೋದ್ರಿಂದ ನಿಮಗೆ ದೈವಾನುಗ್ರಹ ಜಾಸ್ತಿ ಆಗುತ್ತೆ. ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ. ಮತ್ತು ದೇವ್ರ ಒಂದು ಅನುಗ್ರಹ ಆಗಲಿ ಭಕ್ತಿ ಆಗಲಿ ಒಂದು ಮನಸ್ಸಿಂದ ನಾವು ಪೂಜೆ ಮಾಡಬೇಕು ಅನ್ನೋ ಭಾವನೆ ಜಾಸ್ತಿ ಆಗುತ್ತೆ. ಈ ಕ್ರಿಸ್ಟಲ್ ಲೋಟಸ್ಸು ತುಂಬ ಒಳ್ಳೆಯದು. ಈ ನಾರ್ತ್ ಈಸ್ಟ್ ಪೋರ್ಷನ್ನಲ್ಲಿ ಇಡ್ಬೋದು. ಮತ್ತು ದೇವರ ಮನೆ ಒಳಗಡೆ ಒಂದು ಡಿವೈನ್ ಸಿಂಬಲ್ಸ್ ಅಂತಂದರೆ ಈ ಓಂ ಆಗಲಿ, ತ್ರಿಶೂಲ ಆಗಲಿ, ಮತ್ತು ಸ್ವಸ್ತಿಕ್ ಆಗಲಿ, ಇವೆಲ್ಲ ದೇವ್ರ ಕೋಣೆ ಹೊರಗಡೆ ಹಾಕೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ದೇವ್ರ ಕೋಣೆಯಲ್ಲಿ ಭಾಳ ಕ್ಲೀನಾಗಿರಬೇಕು. ಭಾಳ ಕ್ಲೀನಾಗಿರೋದ್ರಿಂದ ಅದು ತುಂಬ ಒಳ್ಳೆಯದು. ಹೆಂಗೆ ಬೇಕಂಗೆ ಎಲ್ಲ ಸಾಮಾನುಗಳು ಚಲಪಿಲಿ ಮಾಡಿ ಹಿಂಗೆ ಮಾಡೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡೋಕ್ಕೆ ಹೋದರೆ ನೀವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದ್ರು ಅದು ನಿಮಗೆ ನೆಗೆಟಿವ್ ಆಗಿ ಫಾರ್ಮೇಷನ್ ಆಗುತ್ತೆ. ನೆಗೆಟಿವ್ ಆಗಿ ಬಂದ್ಬಿಡುತ್ತೆ. ನಿಮ್ಗೊಂದು ಕಾಡಾಟ ರೂಪದಲ್ಲಿ ಬಂದ್ಬಿಡುತ್ತೆ ಅದು. ಅದಕ್ಕೆ ನೀವು ಏನಪ್ಪ ಅಂತಂದರೆ ಕ್ಲೀನಾಗಿ ಇಟ್ಕೊಳ್ಳಿ. ದೇವ್ರ ಕೋಣೆನ ಕ್ಲೀನಾಗಿ ಇಟ್ಕೊಳ್ಳಿ. ಇಷ್ಟೆಲ್ಲ ಇದು ರೆಮಿಡಿ ಸ್ಪಾಟು. ಇವತ್ತು ರೆಮಿಡೀಸ್ ಕೂಡ ಹೇಳಿದ್ದೀನಿ ನಿಮಗೆ. ಈ ಬೇರೆ ಬೇರೆ ಜಾಗದಲ್ಲಿ ಬಂದರೆ ನಾನು ಹೇಳಿರೋ ರೆಮಿಡೀಸ್ನ ಹಾಕಿ, ಬೇರೆ ಜಾಗದಲ್ಲಿ ಇದ್ರೂ ನಿಮ್ಗೇನೂ ತೊಂದರೆ ಇಲ್ಲ. ಬೇರೆ ಜಾಗದಲ್ಲಿ ಇದ್ರೂ ಸ್ವಲ್ಪ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿಂದ ಬರೋಂಥ ನೆಗೆಟಿವ್ ಎನರ್ಜಿನ ಬ್ಲಾಕ್ ಮಾಡಿ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ನಾನು ನಿಮಗೆ ದೇವರ ಕೋಣೆ ಎಲ್ಲಿರಬೇಕು, ಯಾವ ಜಾಗದಲ್ಲಿ ಇರಬೇಕು, ಅದಕ್ಕೆ ಬೇರೆ ಜಾಗದಲ್ಲಿದ್ದರೆ ಏನು ರೆಮಿಡೀಸ್ ಅಂತೆಲ್ಲ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲೂ ಮೆಸೇಜು ಹಾಕಿ, ಪ್ಲಸ್ ಅಥವಾ ನಿಮಗೆ ಕಮೆಂಟ್ಸ್ ಬಾಕ್ಸಲ್ಲೂ ಹಾಕಿ. ನಾನು ನಿಮಗೆ ಅಲ್ಲೇನು ನಿಮ್ಮ ತೊಂದರೆ ಇದೆಯೋ, ನಿಮ್ಗೆ ಏನು ಪ್ರಾಬ್ಲಮ್ಸ್ ಇದೆಯೋ ನಾನು ಅದನ್ನೆಲ್ಲ ನಿಮ್ಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಧನ್ಯವಾದಗಳು. ಇದನ್ನು ಆದಷ್ಟು ಶೇರ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ತುಂಬ ಶೇರ್ ಮಾಡಿ. ಧನ್ಯವಾದಗಳು.